ಮಂಜುಳಾ ಅವರು 70ರ ದಶಕದ ಕನ್ನಡ ಚಿತ್ರರಂಗದಲ್ಲಿನ ಬಹುಬೇಡಿಕೆಯ ನಟಿ. ಇವರ ಅಂದಿನ ಕಾಲದ ಬಹುತೇಕ ಎಲ್ಲ ನಾಯಕ ನಟರೊಂದಿಗೆ ನಟಿಸಿ ಸೈ ಎನಿಸಿಕೊಂಡಂತಹ ನಟಿ. ಮಂಜುಳಾ ಅವರು ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದ ಕೆಲವೇ ವರ್ಷಗಳಲ್ಲಿ 100ಕ್ಕೂ ಅಧಿಕವಾದ ಚಿತ್ರಗಳಲ್ಲಿ ನಟಿಸಿರುತ್ತಾರೆ. ಅವರು ನಟಿಸಿದ ಬಹುತೇಕ ಚಿತ್ರಗಳು ಸೂಪರ್ ಹಿಟ್ ಆಗಿರುತ್ತದೆ. ಮಂಜುಳಾ ಅವರು ಕನ್ನಡ ಮಾತ್ರವಲ್ಲದೆ ತಮಿಳು ಹಾಗೂ ತೆಲುಗಿನಲ್ಲೂ ಸಹ ಕೆಲ ಚಿತ್ರಗಳಲ್ಲಿ ನಟಿಸಿರುತ್ತಾರೆ. ಮಂಜುಳಾ ಅವರು ನಮ್ಮೆಲ್ಲರನ್ನು ಬಿಟ್ಟು ಹೋಗಿ 30 ವರ್ಷಗಳಿಗೆ ಅಧಿಕವಾದರೂ ಸಹ ಮಂಜುಳಾ ಅವರ ನಟನೆಗೆ ಪ್ರೇಕ್ಷಕರು ಇಂದಿಗೂ ಸಹ ಮನಸೋಲುತ್ತಾರೆ. ಅಷ್ಟರ ಮಟ್ಟಿಗೆ ಹೆಸರು ಮತ್ತು ಕೀರ್ತಿಯನ್ನು ಸಂಪಾದಿಸಿದಂತಹ ಮಂಜುಳಾ ಅವರು ತಮ್ಮ ಜೀವನದಲ್ಲಿ ಮಾಡಿದಂತಹ ಒಂದೇ ಒಂದು ತಪ್ಪಿನಿಂದಾಗಿ ಅವರ ಜೀವನವೇ ನಾಶವಾಯಿತು ಎಂದು ಹೇಳಿದರೆ ಸುಳ್ಳಾಗಲಾರದು. ಮಂಜುಳಾ ಅವರು ನಮ್ಮೆಲ್ಲರನ್ನು ಬಿಟ್ಟು ಹೋಗಿ 30 ವರ್ಷಕ್ಕೂ ಅಧಿಕವಾದರೂ ಸಹ ಇಂದಿಗೂ ಸಹ ಅವರ ಸಾವು ಆಕಸ್ಮಿಕವೋ ಅಥವಾ ಆತ್ಮಹತ್ಯೆಯೋ ಎಂಬ ಚರ್ಚೆಯು ನಡೆಯುತ್ತಲೇ ಇದೆ. ಮಂಜುಳಾ ಅವರ ಸಂಪೂರ್ಣ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದ್ ನೋಡೋಕ್ಕೂ ಫಸ್ಟ್ ನೀವು ಇನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲಂತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದೇನೆ ಒಂದು ಲೈಕ್ ಅಂಡ್ ಶೇರ್ ಅನ್ನ ಮಾಡಿ. ತಾವು ಮಾಡುವಂತಹ ಪ್ರತಿಯೊಂದು ಲೈಕ್ ಇಂದ ಈ ವಿಡಿಯೋ ಇನ್ನೂ ಬಹಳ ಜನರಿಗೆ ಹೋಗಿ ಸೇರಲು ಸಹಾಯವಾಗುತ್ತದೆ. ಮಂಜುಳಾ ಅವರು ನವೆಂಬರ್ 8, 1954ರಲ್ಲಿ ತುಮಕೂರಿನ ಹೊನ್ನೇನಹಳ್ಳಿ ಎಂಬಲ್ಲಿ ಜನಿಸುತ್ತಾರೆ. ಮಂಜುಳಾ ಅವರ ತಂದೆಯ ಹೆಸರು ಶಿವಣ್ಣ. ಇವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರುತ್ತಾರೆ. ಮಂಜುಳಾ ಅವರ ತಾಯಿಯ ಹೆಸರು ದೇವಿರಮ್ಮ. ಮಂಜುಳಾ ಅವರಿಗೆ ಬಾಲ್ಯದಿಂದಲೂ ಸಹ ನಟನೆಯ ಮೇಲೆ ಬಹಳ ಆಸಕ್ತಿ ಇರುತ್ತದೆ. ಇದನ್ನು ಗಮನಿಸಿದಂತಹ ಮಂಜುಳಾ ಅವರ ಪೋಷಕರು ಮಂಜುಳಾ ಅವರನ್ನು ಪ್ರೋತ್ಸಾಹಿಸುತ್ತಾರೆ. ಹಾಗೆಯೇ ಮಂಜುಳಾ ಅವರನ್ನು ಭರತನಾಟ್ಯ ಸ್ಕೂಲಿಗೆ ಸೇರಿಸುತ್ತಾರೆ. ಭರತನಾಟ್ಯ ಸ್ಕೂಲಿಗೆ ಸೇರಿಕೊಂಡಂತಹ ಮಂಜುಳಾ ಅವರು ಕೆಲವೇ ತಿಂಗಳಲ್ಲಿ ಭರತನಾಟ್ಯದಲ್ಲಿ ಪರಿಣಿತಿಯನ್ನು ನಂತರ ಮಂಜುಳಾ ಅವರು ಬೆಂಗಳೂರಿನ ಪ್ರಭಾತ್ ಕಲಾವಿದರು ಎಂಬ ನಾಟಕ ಸಂಸ್ಥೆಗೆ ಸೇರಿಕೊಳ್ಳುತ್ತಾರೆ. ನಾಟಕದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಅಭಿನಯಿಸಲು ಶುರು ಮಾಡುತ್ತಾರೆ. ಹೀಗಿರುವಾಗ 1966ರಲ್ಲಿ ಮಂಜುಳಾ ಅವರ ಅದೃಷ್ಟವೇ ಬದಲಾಗುತ್ತದೆ. ಒಮ್ಮೆ ಮಂಜುಳಾ ಅವರ ಚಿಕ್ಕಪ್ಪರಾದಂತಹ ಸಿದ್ದಲಿಂಗಯ್ಯ ಅವರ ಜೊತೆಯಲ್ಲಿ ಕನ್ನಡದ ಖ್ಯಾತ ನಿರ್ದೇಶಕರಾದಂತಹ ಶ್ರೀ ಸದ್ಗುರು ಅವರು ಸಹ ಮಂಜುಳಾ ಅವರ ಮನೆಗೆ ಬಂದಿರುತ್ತಾರೆ. ಅಲ್ಲಿ ಮಂಜುಳಾ ಅವರನ್ನು ನೋಡಿದಂತಹ ಶ್ರೀ ಸದ್ಗುರು ಅವರು ಮಂಜುಳಾ ಅವರ ಪೋಷಕರನ್ನು ಸಹ ಒಪ್ಪಿಸಿ ಮಂಜುಳಾ ಅವರನ್ನು ತನ್ನ ಮನೆ ಕಟ್ಟಿ ನೋಡು ಎಂಬ ಚಿತ್ರದ ಮೂಲಕ ಬಾಲನಟಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡಿಸುತ್ತಾರೆ. ನಂತರ ಮಂಜುಳಾ ಅವರು ಪದವೀಧರ ಹಾಗೂ 2 ಮುಖ ಎಂಬ ಚಿತ್ರಗಳಲ್ಲಿ ಬಾಲನಟಿಯಾಗಿ ನಟಿಸುತ್ತಾರೆ. ಮಂಜುಳಾ ಅವರು ತನ್ನ 18ನೆಯ ವಯಸ್ಸಿಗೆ ಮೊದಲ ಬಾರಿಗೆ ನಾಯಕ ನಟಿಯಾಗಿ ಯಾರ ಸಾಕ್ಷಿ ಎಂಬ ಚಿತ್ರದಲ್ಲಿ ನಟಿಸುತ್ತಾರೆ. ನಂತರ ಡಾಕ್ಟರ್ ರಾಜ್ಕುಮಾರ್ ಅವರ 3 ವಜ್ರಗಳು 2 ಕನಸು ಎಂಬ ಚಿತ್ರದಲ್ಲಿ ನಟಿಸುತ್ತಾರೆ. 2 ಕನಸು ಎಂಬ ಚಿತ್ರವು ತೆಲುಗಿನಲ್ಲೂ ಸಹ ರೀಮೇಕ್ ಆಗುತ್ತದೆ. ತೆಲುಗಿನಲ್ಲೂ ಸಹ ಮಂಜುಳಾ ಅವರು ನಟಿಸುತ್ತಾರೆ. 1974ರಲ್ಲಿ ತೆರೆ ಕಂಡಂತಹ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಅವರ ನಟನೆಯ ಸಂಪತ್ತಿಗೆ ಸವಾಲ್ ಎಂಬ ಚಿತ್ರವು ಆಗಿನ ಕಾಲದ ಎಲ್ಲಾ ದಾಖಲೆಗಳನ್ನು ಮುರಿದು ಹೊಸ ದಾಖಲೆಯನ್ನೇ ಸೃಷ್ಟಿಸುತ್ತದೆ. ಸಂಪತ್ತಿಗೆ ಸವಾಲ್ ಎಂಬ ಚಿತ್ರವು ಇಂದಿಗೂ ಸಹ ಕನ್ನಡ ಪ್ರೇಕ್ಷಕರಿಗೆ ಬಹಳ ಇಷ್ಟವಾದ ಚಿತ್ರವಾಗಿದೆ. ನಂತರ ಡಾಕ್ಟರ್ ರಾಜ್ಕುಮಾರ್ ಒಂದಿಗೆ ಮಂಜುಳಾ ಅವರು ಭಕ್ತ ಕುಂಬಾರ, ಮಯೂರ ಮುಂತಾದ ಚಿತ್ರಗಳಲ್ಲಿ ನಟಿಸುತ್ತಾರೆ. 1975ರಲ್ಲಿ ತಮಿಳಿನಲ್ಲಿ ಪುದು ವೆಳ್ಳಂ ಎಂಬ ಚಿತ್ರದಲ್ಲಿ ನಟಿಸುತ್ತಾರೆ. ಅದೇ ವರ್ಷ ತಮಿಳಿನ ಬಹಳ ಖ್ಯಾತ ನಟರಾದಂತಹ ಕಮಲಾಸನೊಂದಿಗೆ ಮಂಜುಳಾ ಅವರು ಮಾಲೆ ಸೂಡವ ಎಂಬ ಚಿತ್ರದಲ್ಲಿ ನಟಿಸುತ್ತಾರೆ. ಅಲ್ಲದೆ ಮಂಜುಳಾ ಅವರು ಕನ್ನಡದಲ್ಲಿ ಶಂಕರ್ ನಾಗ್ ಒಂದಿಗೆ ಅನೇಕ ಚಿತ್ರಗಳಲ್ಲಿ ನಟಿಸಿರುತ್ತಾರೆ. ಶಂಕರ್ ನಾಗ್ ಹಾಗೂ ಮಂಜುಳಾ ಅವರ ನಟನೆಯ ಬಹುತೇಕ ಚಿತ್ರಗಳು ಸೂಪರ್ ಹಿಟ್ ಆಗುತ್ತದೆ. ಮೂಗನ ಸೇಡು, ಸೀತಾರಾಮು ಮುಂತಾದಂತಹ ಚಿತ್ರಗಳು. ಅಂದಿನ ಕಾಲದಲ್ಲಿ ಮಂಜುಳಾ ಹಾಗೂ ಶ್ರೀನಾಥ್ ಅವರ ಜೋಡಿಯು ಪ್ರೇಕ್ಷಕರಿಗೆ ಬಹಳ ಇಷ್ಟವಾದಂತಹ ಜೋಡಿಯಾಗಿರುತ್ತದೆ. ಆಗಿನ ಕಾಲದಲ್ಲಿ ಶ್ರೀನಾಥ್ ಹಾಗೂ ಮಂಜುಳಾ ಅವರನ್ನು ಪ್ರಣಯ ರಾಜ ಹಾಗೂ ಪ್ರಣಯ ರಾಣಿ ಎಂದೇ ಕರೆಯುತ್ತಿದ್ದರು. ಶ್ರೀನಾಥ್ ಹಾಗೂ ಮಂಜುಳಾ ಅವರು ಒಟ್ಟಾರೆ 35 ಚಿತ್ರಗಳಲ್ಲಿ ನಟಿಸಿರುತ್ತಾರೆ. ಚಿತ್ರಗಳಲ್ಲಿ ಬಿಟ್ಟು ನಿಜ ಜೀವನದಲ್ಲಿ ಶ್ರೀನಾಥ್ ಹಾಗೂ ಮಂಜುಳಾ ಅವರು ಅಣ್ಣ ತಂಗಿಯಂತೆ ಇರುತ್ತಾರೆ. ಹೀಗಿರುವಾಗ 1976ರಲ್ಲಿ ಮಂಜುಳಾ ಅವರ ದಿಕ್ಕೇ ಬದಲಾಗುತ್ತದೆ ಎಂದು ಹೇಳಬಹುದು. 1976ರಲ್ಲಿ ಮಂಜುಳಾ ಅವರ ಅಭಿನಯದ ಹುಡುಗಾಟದ ಹುಡುಗಿ ಎಂಬ ಚಿತ್ರವು ಬಿಡುಗಡೆಯಾಗುತ್ತದೆ. ಈ ಚಿತ್ರದ ನಿರ್ದೇಶಕರು ಮೂಲತಃ ತಮಿಳುನಾಡಿಗೆ ಸೇರಿದಂತಹ ಅಮೃತಂ ಅವರಾಗಿರುತ್ತಾರೆ. ಹುಡುಗಾಟದ ಹುಡುಗಿ ಚಿತ್ರೀಕರಣದ ಬಿಡುವಿನ ವೇಳೆ ಮಂಜುಳಾ ಹಾಗೂ ಅಮೃತ ಅವರ ಮಧ್ಯೆ ಪ್ರೀತಿ ಉಂಟಾಗುತ್ತದೆ. ಆದರೆ ಅಮೃತಂ ಅವರಿಗೆ ಆಗಲೇ ಮದುವೆಯಾಗಿದ್ದು 2 ಮಕ್ಕಳು ಸಹ ಇರುತ್ತಾರೆ. ಈ ವಿಷಯವು ಮಂಜುಳಾ ಅವರಿಗೆ ತಿಳಿದರೂ ಸಹ ಮಂಜುಳಾ ಅವರು ಅಮೃತಂ ಅವರನ್ನು ಪ್ರೀತಿಸುತ್ತಾರೆ. ಅಲ್ಲದೆ ಮಂಜುಳಾ ಅವರು ಅಮೃತಂ ಅವರನ್ನೇ ಮದುವೆಯಾಗುವುದಾಗಿ ನಿರ್ಧರಿಸುತ್ತಾರೆ. ಇವರ ನಿರ್ಧಾರವನ್ನು ಮಂಜುಳಾ ಅವರ ಪೋಷಕರು ಹಾಗೂ ಮಂಜುಳಾ ಅವರ ಸ್ನೇಹಿತರು ಇದು ತಪ್ಪು ನಿರ್ಧಾರ, ಅಮೃತಂ ಅವರನ್ನು ಮದುವೆಯಾಗುವುದು ಸರಿಯಿಲ್ಲ ಎಂದು ಹೇಳಿದರೂ ಸಹ ಮಂಜುಳಾ ಅವರು ಬಹಳ ಆಟದಿಂದ ಅಮೃತಂ ಅವರನ್ನು ಚಾಮುಂಡಿ ಬೆಟ್ಟದಲ್ಲಿ ಮದುವೆಯಾಗುತ್ತಾರೆ. ಮಂಜುಳಾ ಅವರು ಅಮೃತಂ ಅವರನ್ನು ಮದುವೆಯಾದ ವಿಷಯ ಮಂಜುಳಾ ಅವರ ಕುಟುಂಬದವರಿಗೆ, ಮಂಜುಳಾ ಅವರ ಸ್ನೇಹಿತರಿಗೆ ಹಾಗೂ ಮಂಜುಳಾ ಅವರ ಆತ್ಮೀಯರಿಗೆ ಮಾತ್ರ ತಿಳಿದಿರುತ್ತದೆ. ಹೀಗಿರುವಾಗ ಒಮ್ಮೆ ಮಂಜುಳಾ ಅವರನ್ನು ಭೇಟಿಯಾದಂತಹ ಅಂದಿನ ಕಾಲದ ಪತ್ರಕರ್ತರು ಮಂಜುಳಾ ಅವರ ಕತ್ತಿನಲ್ಲಿ ತಾಳಿ ಇರುವುದನ್ನು ನೋಡಿ ಅವರಿಗೆ ಮದುವೆಯಾದ ವಿಷಯವನ್ನು ಪತ್ರಿಕೆಯಲ್ಲಿ ಬರೆಯುತ್ತಾರೆ. 1980ರ ನಂತರ ಕನ್ನಡ ಚಿತ್ರರಂಗಕ್ಕೆ ಹೊಸ
ನಾಯಕ ನಟಿಯರ ಪ್ರವೇಶವೂ ಆಗುತ್ತದೆ. ಅದೇ ಸಮಯಕ್ಕೆ ಮಂಜುಳಾ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿನ ಬೇಡಿಕೆಯೂ ಸಹ ಕಡಿಮೆಯಾಗುತ್ತಾ ಹೋಗುತ್ತದೆ. 1984ರಲ್ಲಿ ಮಂಜುಳಾ ಹಾಗೂ ಅಮೃತಮ್ ಅವರಿಗೆ ಒಬ್ಬ ಗಂಡು ಮಗು ಜನಿಸುತ್ತದೆ. ಆ ಮಗುವಿಗೆ ಅಭಿಷೇಕ್ ಎಂದು ಹೆಸರಿಡಲಾಗುತ್ತದೆ. ಅಲ್ಲದೆ ಮಂಜುಳಾ ಅವರು ಒಂದು ಹೆಣ್ಣು ಮಗುವನ್ನು ಸಹ ದತ್ತು ಪಡೆದುಕೊಳ್ಳುತ್ತಾರೆ. ಆ ಮಗುವಿಗೆ ಅಭಿನಯ ಎಂದು ಹೆಸರಿಡುತ್ತಾರೆ. ಮಂಜುಳಾ ಅವರ ಪತಿಗೆ ಆಗಲೇ ಮದುವೆಯಾಗಿದ್ದು ಅವರ ಕುಟುಂಬವು ತಮಿಳುನಾಡಲ್ಲಿ ಇರುತ್ತದೆ. ಆದ ಕಾರಣ ಮಂಜುಳಾ ಅವರ ಪತಿಯು ಮಂಜುಳಾ ಅವರನ್ನು ನೋಡುವುದಕ್ಕೆ ಯಾವಾಗಲಾದರೂ ಒಮ್ಮೆ ಮಾತ್ರ ಬೆಂಗಳೂರಿಗೆ ಬರುತ್ತಿರುತ್ತಾರೆ. ಅಲ್ಲದೆ ಮಂಜುಳಾ ಅವರು ತಮ್ಮ ಕುಟುಂಬದವರಿಂದ ಹಾಗೂ ಸ್ನೇಹಿತರಿಂದ ಬಹಳ ದೂರವಿರುತ್ತಾರೆ. ಅಲ್ಲದೆ ಅದೇ ಕಾಲಕ್ಕೆ ಮಂಜುಳಾ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಅವಕಾಶಗಳು ಸಹ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದೇ ಸಮಯದಲ್ಲಿ ಮಂಜುಳಾ ಅವರ ಪತಿಯು ಸಹ ಅವರೊಂದಿಗೆ ಹೆಚ್ಚಾಗಿ ಇರುವುದಿಲ್ಲ. ಈ ಎಲ್ಲಾ ಕಾರಣಗಳಿಂದಾಗಿ ಮಂಜುಳಾ ಅವರು ಮಾನಸಿಕವಾಗಿ ಬಹಳ ನೋವನ್ನು ಅನುಭವಿಸುತ್ತಾರೆ. ಅದೇ ಸಮಯದಲ್ಲಿ ಮಂಜುಳಾ ಅವರ ತಾಯಿಯು ನಡೆಸುತ್ತಿದ್ದಂತಹ ಚೀಟಿಯಲ್ಲಿ ಹಣದ ಮೋಸವಾಗುತ್ತದೆ. ಮೋಸ ಹೋದಂತಹ ಜನರು ಮಂಜುಳಾ ಅವರ ಹೆಸರನ್ನು ಸಹ ಸೇರಿಸಿ ಕಂಪ್ಲೇಂಟ್ ಅನ್ನು ಕೊಡುತ್ತಾರೆ. ಇದರಿಂದ ಮಂಜುಳಾ ಅವರು ಮಾನಸಿಕವಾಗಿ ಬಹಳ ನೋವನ್ನು ಅನುಭವಿಸುತ್ತಾರೆ. ಹೀಗಿರುವಾಗ ಒಂದು ದಿನ ಮಂಜುಳಾ ಅವರು ಅಡಿಗೆ ಮನೆಯಲ್ಲಿ ಸ್ಟವ್ ಅಣಿಸುವಾಗ ಬೆಂಕಿಯು ಅವರ ಬಟ್ಟೆಗೆ ಅಂಟಿಕೊಳ್ಳುತ್ತದೆ. ಬೆಂಕಿಯ ಅಪಘಾತದಲ್ಲಿ ಸಿಕ್ಕಿಕೊಂಡಂತಹ ಮಂಜುಳಾ ಅವರು ಗಂಭೀರವಾದ ಗಾಯಗಳೊಂದಿಗೆ ಆಸ್ಪತ್ರೆಗೆ ದಾಖಲಾಗುತ್ತಾರೆ. ಆಗ ಮಂಜುಳಾ ಅವರ ಕುಟುಂಬಸ್ಥರು ಹಾಗೂ ಮಂಜುಳಾ ಅವರ ಸ್ನೇಹಿತರು ಮಂಜುಳಾ ಅವರಿಗೆ ಧೈರ್ಯವನ್ನು ತುಂಬುತ್ತಾರೆ. ವೈದ್ಯರು ಮಂಜುಳಾ ಅವರಿಗೆ 1 ವಾರಗಳ ಕಾಲ ಚಿಕಿತ್ಸೆಯನ್ನು ಕೊಟ್ಟರೂ ಸಹ ಚಿಕಿತ್ಸೆ ಫಲಿಸದೆ ಮಂಜುಳಾ ಅವರು ಸೆಪ್ಟೆಂಬರ್ 12, 1986ರಲ್ಲಿ ಮರಣವನ್ನು ಹೊಂದುತ್ತಾರೆ. ಮಂಜುಳಾ ಅವರು ಮರಣವನ್ನು ಹೊಂದಿ 30 ವರ್ಷಗಳಿಗೂ ಅಧಿಕವಾದರೂ ಸಹ ಇಂದಿಗೂ ಅವರ ಮರಣವು ಆಕಸ್ಮಿಕವೋ ಅಥವಾ ಆತ್ಮಹತ್ಯೆಯೋ ಎಂಬ ಚರ್ಚೆಯು ನಡೆಯುತ್ತಲೇ ಇದೆ. ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅನ್ಕೊಂತೀನಿ. ಮಾರಿದ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.